ಕುಮಾರಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇರೋ ದರ್ಶನ್ ಇದೀಗ ಜೈಲು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಕೊಲೆ ಕೇಸಲ್ಲಿ ನಟ ದರ್ಶನ್ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ದರ್ಶನ್ ಅನ್ನ ನೋಡೋಕೆ ಜೈಲು ವಾಸಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅನಾರೋಗ್ಯದ ನೆಪ ಹೇಳಿ ಜೈಲು ಆಸ್ಪತ್ರೆ ಕಡೆ ಓಡಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ಜೈಲು ಆಸ್ಪತ್ರೆ ಬಳಿಯೇ ಇವರಿಗೆ ಸ್ಪೆಷಲ್ ಬ್ಯಾರಿ ಕೊಟ್ಟಿರೋದು ದರ್ಶನ್ ಅವ್ರಿಗೆ. ಅವ್ರನ್ನ ನೋಡಕ್ಕೆ ನಂಗೆ ಆ ನೋವು, ಹೊಟ್ಟೆ ನೋವು, ಈ ನೋವು ಅಂದ್ಕೊಂಡು ಸುಮ್ಮನೆ ಬರ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಒಂಥರ ಇದು ತಲೆನೋವಾಗಿದೆ ಮತ್ತು ಸಹಜ ಬೆಳವಣಿಗೆ, ನಿರೀಕ್ಷಿತ ಬೆಳವಣಿಗೆ ಇದು. ಇದೀಗ ಒಬ್ಬ ಸೆಲೆಬ್ರಿಟಿ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅಂದಾಗ ನೋಡೋಕ್ಕೆ ಕುತೂಹಲ ಮೂಡುವಂಥದ್ದು ಸಹಜ. ಅದೇ ರೀತಿಯಾಗಿ ಇದೀಗ ಅನಾರೋಗ್ಯದ ನೆಪ ಹೇಳಿ ಜೈಲು ಆಸ್ಪತ್ರೆ ಕಡೆ ಓಡಾಡ್ತಾ ಇದ್ದಾರೆ. ಕುಂಟು ನೆಪಗಳನ್ನು ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಇದೆಲ್ಲ ಒಂದು ರೀತಿ ತಲೆನೋವು, ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಜೈಲುವಾಸಿಗಳಿಂದ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ತಲೆನೋವು, ಆ ನೋವು, ಈ ನೋವು ಅಂತ ನೆಪ ಕೇಳಿ ಬರ್ತಾ ಇದೆ. ಜೈಲಿನ ವೈದ್ಯರ ಪರಿಶೀಲನೆ ವೇಳೆ ರೋಗಿಗಳ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಡಾಕ್ಟರ್ಗಳಿಗೆ. ಯಾಕಂದ್ರೆ ಹೊಟ್ಟೆ ನೋವು, ನಂಗೆ ಗ್ಯಾಸ್ಟ್ರಿಕ್ ಆಗಿದೆ, ತಲೆನೋವು ಅಂದ್ಕೊಂಡು ಹೋಗ್ತಾರೆ. ಇಂಜೆಕ್ಷನ್ ಕೊಡೋಕೆ ಬಂದರೆ ಇಂಜೆಕ್ಷನ್ ಕೊಡೋಕೆ ಹೋದಾಗ ಬೇಡ, ಇಂಜೆಕ್ಷನ್ ಬೇಡ, ಬರೀ ಮಾತ್ರೆ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ. ಸೊ ದರ್ಶನ್ ನೋಡುವ ಸಲುವಾಗಿಯೇ ಈ ಒಂದು ಆರೋಗ್ಯ ಸಮಸ್ಯೆ ಅಂತ ಡ್ರಾಮಾ ಮಾಡ್ತಿದ್ದಾರೆ ಎನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಜೈಲಿನ ಆಸ್ಪತ್ರೆ ಬಳಿ ಹೋಗುವ ಮಾರ್ಗದಲ್ಲೇ ದರ್ಶನ್ ಅವರ ಸ್ಪೆಷಲ್ ಬ್ಯಾರಕ್ ಅಥವಾ ಸೆಲ್ ಕೂಡ ಇದೆ. ಇದು ಎಲ್ಲೋ ಒಂದು ಕಡೆ ಜೈಲು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಒಬ್ಬರಲ್ಲ ಒಬ್ಬರು ನನಗೆ ಹುಷಾರಿಲ್ಲ, ಮೈ ಹುಷಾರಿಲ್ಲ, ತಲೆನೋವು, ಜ್ವರ, ಶೀತ, ಕೆಮ್ಮು, ಗ್ಯಾಸ್ಟ್ರಿಕ್ಕು, ಹೀಗೆ ಒಂದಲ್ಲ ಒಂದು ಕಾರಣಗಳನ್ನು ಕೊಟ್ಟು ದರ್ಶನ್ ಅವರ ಸೆಲ್ ಏನಿದೆ ಅದ್ರ ಪಕ್ಕದಲ್ಲೇ ಆಸ್ಪತ್ರೆ ಇರೋದು. ಹಾಗಾಗಿ ಅಲ್ಲಿ ನೋಡೋಕೆ ಬರ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಕುತೂಹಲ. ಬೇರೆ ಕಡೆ ಎಲ್ಲಾದರೂ ಹಾಕಬೇಕಷ್ಟೇ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಬರೀಷ್ ನೀಡ್ತಾರೆ. ಅಂಬರೀಷ್, ಇದು ನಿರೀಕ್ಷಿತ ಬೆಳವಣಿಗೆ. ಈಗ ಅಧಿಕಾರಿಗಳು ಇದನ್ನ ಹೇಗೆ ಹ್ಯಾಂಡಲ್ ಮಾಡೋಕೆ ರೆಡಿ ಆಗ್ತಿದ್ದಾರೆ? ವಿದ್ಯಾ, ಖಂಡಿತವಾಗಿ ಈಗಾಗಲೇ ದರ್ಶನ್ ಈಗಾಗಲೇ ಜೈಲಿಗೆ ಬಂದು 8 ದಿನ ಆಗ್ತಿದೆ. ಇಂದಿಗೆ ಒಂದು ವಾರ ಕಳೀತಾ ಬಂದರೂ ಸಹ ಒಂದು ಕಡೆಗೆ ಆಚೆಗಡೆ ಅಭಿಮಾನಿಗಳು ದರ್ಶನ್ ನೋಡೋದಕ್ಕೋಸ್ಕರ ಜೈಲು ಬಳಿ ಬಂದು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಸಹ ಈಗ ಏನು ದರ್ಶನ್ ನೋಡೋದು ವಿಚಾರವಾಗಿ ಜೈಲಿನ ಬೇರೆ ಬೇರೆ ಬ್ಯಾರಕ್ಗಳಿರುವಂಥ ಕೈದಿಗಳು ಏನು ಈಗ ದರ್ಶನ್ ವಿಶೇಷ ಭದ್ರತಾ ಕೊಠಡಿಲಿದ್ದಾರೆ. ಆ ಕೊಠಡಿ ಪಕ್ಕದಲ್ಲೇ ಆಸ್ಪತ್ರೆ ಇರುವಂಥದ್ದು. ಹಾಗಾಗಿ ಆಸ್ಪತ್ರೆಗೆ ಕುಂಟು ನೆಪಗಳನ್ನು ಹೇಳಿಕೊಂಡು ಆಸ್ಪತ್ರೆ ಹತ್ರ ಬರುವಂಥ ಕೆಲಸ ಮಾಡ್ತಿದ್ದಾರೆ. ಅಂದರೆ ದರ್ಶನನ್ನು ಬರ್ಬೇಕಾದ್ರೆ ಆಸ್ಪತ್ರೆಗೆ ಆ ಬ್ಯಾರಕ್ ಪಕ್ಕದಲ್ಲಿ ಏನಾದರೂ ಬಂದಾಗ ದರ್ಶನ್ ಕಾಣಿಸ್ತಾರೆ, ಅವರನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಒಳಗಡೆ ಇರುವಂಥ ಕೈದಿಗಳು ಆಸ್ಪತ್ರೆ ಕಡೆ ಬರ್ತಾರಂಥದ್ದು. ಆಸ್ಪತ್ರೆಗೆ ಬಂದಾಗಲೂ ಸಹ ಬೇರೆ ಜ್ವರ, ಕೆಮ್ಮು ಅಥವಾ ಗ್ಯಾಸ್ಟ್ರಿಕ್ ಆಗಿದೆ, ನನಗೆ ಕೈಕಾಲು ನೋವು ಅಂತ ಸುಮ್ಮನೆ ನೆಪಗಳನ್ನು ಹೇಳ್ತಾರೆ. ವೈದ್ಯರು ಪರಿಶೀಲನೆ ಮಾಡಿದಾಗ ಈ ಒಂದು ಅನುಮಾನ ಬರ್ತಾರಂಥದ್ದು. ಅಂದರೆ ಅನುಮಾನ ಏನಂತಂದರೆ ಬೇರೆ ಇಂಜೆಕ್ಷನ್ ಹಾಕ್ತೀನಿ ಅಂತ ವೈದ್ಯರು ಏನಾದ್ರು ಕೇಳಿದ್ರೆ ಇಂಜೆಕ್ಷನ್ ಬೇಡ, ಬರೀ ಮಾತ್ರೆ ಕೊಡಿ ಅಂತೇಳಿ ಮಾತ್ರೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಒಂದು ಕಡೆಗೆ ದರ್ಶನ್ ಜೈಲಿಗೆ ಬಂದಾಗಿಂದ ಜೈಲಿನ ಅಧಿಕಾರಿಗಳಿಗೂ ಸಹ ಒಂದು ತಲೆನೋವಾಗ್ತಿದೆ. ಇವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತೇಳಿ. ಯಾಕಂದರೆ ಆರೋಗ್ಯದ ಸಮಸ್ಯೆ ಹೇಳಿದಾಗ ಯಾರೇ ಕೈದಿಗಳು ಬಂದು ಹೇಳಿದ್ರು ಸಹ ಅವ್ರನ್ನ ಜೈಲಿನ ಆಸ್ಪತ್ರೆ ಬಳಿ ಚಿಕಿತ್ಸೆ ಕೊಡಲೇಬೇಕು. ಯಾಕಂದರೆ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಸಾಮಾನ್ಯವಾಗಿ ಜೈಲ ಆಸ್ಪತ್ರೆ ಬಳಿ ವೈದ್ಯರ ಬಳಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರ್ತಾರೆ. ಆದರೆ ಅದರ ಪಕ್ಕದಲ್ಲೇ ಇರುವಂತಹ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಬೆಳಗ್ಗೆ ಸಮಯದಲ್ಲಿ ದರ್ಶನ್ ವಾಕಿಂಗ್ ಮಾಡ್ಬೋದು ಅಥವಾ ಬ್ಯಾರಕ್ನ ಕೊಠಡಿಯ ಹೊರಗಡೆ ಪ್ಯಾಸೇಜ್ಗೆ ಬಂದು ವಾಕಿಂಗ್ ಮಾಡ್ಬೇಕಾದ್ರೆ ನೋಡ್ಬೋದು ಅಂತೇಳಿ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಈ ಒಂದು ಏನು ಜೈಲಿನ ಕೈದಿಗಳು ಈಗ ಈ ಒಂದು ಕೆಲಸವನ್ನು ಮಾಡ್ತಿದ್ರು. ಹಾಗಾಗಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ಈಗಾಗಲೇ ಜೈಲಿನ ಅಧಿಕಾರಿಗಳು ದರ್ಶನ್ ಹೊರತುಪಡಿಸಿ ಬೇರೆ ಯಾವ ಕೈದಿಗೂ ಆ ಸಮಯದಲ್ಲಿ ಅವಕಾಶ ಕೊಡೋದನ್ನ ನಿರಾಕರಣೆ ಮಾಡ್ತಾರಂಥದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.